Hi friends, welcome to my channel Nishu Online Services. ಹೆಣ್ಣು ಮಕ್ಕಳ ರಕ್ಷಣೆ ಹಾಗೂ ಹೆಣ್ಣು ಮಕ್ಕಳಿಗೆ ಸರಿಯಾದ ಶಿಕ್ಷಣ ಕೊಡಲು ಹಾಗೆ ಹೆಣ್ಣು ಮಕ್ಕಳ ಸಬಲೀಕರಣಕ್ಕಾಗಿ ಭಾರತ ಸರ್ಕಾರ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಈ ಯೋಜನೆಯ ಮೂಲಕ ನಾವು ಹಣವನ್ನು ಪ್ರತಿ ತಿಂಗಳು ಕಟ್ಟಿಬಿಟ್ಟು ನಾವು ಉಳಿತಾಯವನ್ನು ಮಾಡ್ಬೋದು. ಆ ಉಳಿತಾಯ ಆಗಿರೋ ನಾವು ಕಟ್ಟೋ ಅಮೌಂಟಿಗೆ ಅವರು ಇಷ್ಟು ಬಡ್ಡಿ ಅಂತ ಸೇರಿಸಿ ನಾವು ಎಷ್ಟು ಹಣ ಕಟ್ತೀವೋ ಅದಕ್ಕಿಂತ ಹೆಚ್ಚಿನ ಹಣವನ್ನು ಬಡ್ಡಿ ರೂಪದಲ್ಲಿ ನಮಗೆ ಈ ಯೋಜನೆಯ ಮೂಲಕ ಕೊಡ್ತಾರೆ. ಹಾಗಾದರೆ ಈ ಯೋಜನೆ ಯಾವುದು, ಈ ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಏನೆಲ್ಲ ಅರ್ಹತೆ ಇರಬೇಕು, ಹಾಗೆ ಯಾರ್ಯಾರು ಎಲ್ಲೆಲ್ಲಿ ಅಪ್ಲೈ ಮಾಡ್ಬೋದು, ಯಾರ್ಯಾರು ಅಪ್ಲೈ ಮಾಡ್ಬೋದು, ಈ ಎಲ್ಲ ಇನ್ಫಾರ್ಮೇಷನ್ ಬಗ್ಗೆ ನಾನು ಈ ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಯಾರಾದರೂ ಇದೇ ಫಸ್ಟು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಈ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ. ಮೊದಲನೇದಾಗಿ ಈ ಸುಕನ್ಯಾ ಸಮೃದ್ಧಿ ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಏನೆಲ್ಲ ಅರ್ಹತೆ ಇರಬೇಕು ಅಂತ ನಾವು ನೋಡೋದಾದರೆ, ಈ ಯೋಜನೆ ಹೆಣ್ಣು ಮಕ್ಕಳಿಗೆ ಮಾತ್ರ, ಗಂಡು ಮಕ್ಕಳಿಗೆ ಈ ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಅವಕಾಶ ಇಲ್ಲ. ಹೆಣ್ಣು ಮಕ್ಕಳು ನಿಮ್ಮ ಮನೆಯಲ್ಲಿ ಇದ್ದಾರೆ ಅಥವಾ ನೀವು ಯಾರಾದರೂ ಹೆಣ್ಮಕ್ಳು ನೋಡ್ತಾ ಇದ್ದೀರಾ ಅಂದರೆ ಅಂಥವರಿಗೆ ಮಾತ್ರ ಈ ಯೋಜನೆ ಅನ್ವಯ ಆಗುತ್ತೆ. ಅದರಲ್ಲೂ ಸಹ ಇಲ್ಲಿ ಹೆಣ್ಣು ಮಗು ಹುಟ್ಟಿದ ದಿನಾಂಕದಿಂದ 10 ವರ್ಷಗಳವರೆಗೆ ಈ ಯೋಜನೆಗೆ ಅರ್ಹತೆಯನ್ನು ಹೊಂದಿರ್ತಾರೆ. ಅಂದರೆ ಈಗ ಹೆಣ್ಣು ಮಗು ಹುಟ್ಟಿ 10 ವರ್ಷ ಆಗಿದೆ, 10 ವರ್ಷದ ಒಳಗಡೆ ಇದ್ದರೂ ಸಹ, ಈಗ 1 ವರ್ಷ 2 ವರ್ಷ ಈ ರೀತಿ 10 ವರ್ಷದ ಒಳಗಡೆ ಇದ್ದರೆ ಮಾತ್ರ ನೀವು ಈ ಯೋಜನೆಗೆ ಅಪ್ಲೈ ಮಾಡ್ಬೋದು. 10 ವರ್ಷದ ಮೇಲೆ ಏನಾದರೂ ಈಗ 11 ವರ್ಷ 12 ವರ್ಷ ಆಗಿದೆ ಅಂದರೆ ಅಂಥವರಿಗೆ ಈ ಯೋಜನೆ ಅನ್ವಯಿಸೋದಿಲ್ಲ. ನೆಕ್ಸ್ಟ್ ಅರ್ಹತೆ ಬಂದು, ಒಂದು ಕುಟುಂಬದಲ್ಲಿ 2 ಅಕೌಂಟ್ಗಳನ್ನು ಮಾತ್ರ ಈ ಸುಕನ್ಯಾ ಸಮೃದ್ಧಿ ಯೋಜನೆ ಅಡಿಯಲ್ಲಿ ಓಪನ್ ಮಾಡ್ಬೋದು. ಅಂದರೆ ಈಗ ನಿಮ್ಮ ಮನೇಲಿ ಈಗ 4 ಜನ ಅಥವಾ 3 ಜನ ಹೆಣ್ಮಕ್ಳಿದ್ರೆ ಅದರಲ್ಲಿ 2 ಹೆಣ್ಮಕ್ಳಿಗೆ ಮಾತ್ರ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯ ಮೂಲಕ ಪ್ರಯೋಜನ ಸಿಗುತ್ತೆ. ಹಾಗೆ ಇಲ್ಲಿ ಮೊದಲನೇ ಬಾರಿ ಒಂದು ಹೆಣ್ಮಗು ಹುಟ್ಟಿ 2ನೇ ಬಾರಿ ಇಲ್ಲಿ 2 ಜವಳಿ ಮಕ್ಕಳು ಹೆಣ್ಮಕ್ಳು ಹುಟ್ಟಿದರೆ ಅಂಥವರು ಸಹ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಅಪ್ಲೈ ಮಾಡ್ಬೋದು. ನೆಕ್ಸ್ಟು ಈ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ನಾವು ಎಷ್ಟು ವರ್ಷಗಳವರೆಗೆ ಹಣವನ್ನು ಕಟ್ತಾ ಹೋಗಬೇಕು, ಎಷ್ಟು ವರ್ಷಕ್ಕೆ ಅಕೌಂಟು ಕ್ಲೋಸ್ ಆಗುತ್ತೆ, ಹಾಗೆ ಎಷ್ಟು ಹಣವನ್ನು ಕಟ್ಟಬೇಕು, ಒಂದು ತಿಂಗಳಿಗೆ ಎಷ್ಟು ಹಣ ಕಟ್ಟಬೇಕು, ಒಂದು ವರ್ಷಕ್ಕೆ ಎಷ್ಟು ಹಣ ಕಟ್ಟಬೇಕು, ಕನಿಷ್ಠ ಮತ್ತು ಗರಿಷ್ಠ ಮಿತಿ ಎಷ್ಟಿರಬೇಕು ಅಂತ ನಾವು ನೋಡೋದಾದರೆ, ಈ ಯೋಜನೆಯ ಮೂಲಕ ನಾವು ಪ್ರತಿ ತಿಂಗಳೂ ಸಹ 100 ರೂಪಾಯಿಯನ್ನು ಸಹ ಕಟ್ತಾ ಹೋಗ್ಬೋದು. 100 ರೂಪಾಯಿಯಿಂದ ಒಂದು ವರ್ಷಕ್ಕೆ ನಾವು 1,000ದಿಂದ ಅಥವಾ 250 ರೂಪಾಯಿಯಿಂದ 1.5 ಲಕ್ಷದವರೆಗೆ ನಾವು ಕಟ್ತಾ ಹೋಗ್ಬೋದು ಈ ಸುಕನ್ಯಾ ಸಮೃದ್ಧಿ ಯೋಜನೆ ಅಡಿಯಲ್ಲಿ. ಪ್ರತಿ ತಿಂಗಳು ಸಹ ನಮ್ಮ ಕೈಲಿ ಎಷ್ಟಾದರೆ ಅಷ್ಟು ಹಣವನ್ನು ನಾವು ಈ ಯೋಜನೆ ಅಡಿಯಲ್ಲಿ ಉಳಿತಾಯವನ್ನು ಮಾಡ್ತಾ ಹೋಗ್ತಾ ಇರಬೇಕು. ಆದರೆ ಪ್ರತಿ ತಿಂಗಳೂ ಈಗ ಒಂದೇ ಥರ ಅಮೌಂಟನ್ನು ಕಟ್ಕೊಂಡು ಹೋಗಬೇಕಾ ಅನ್ನೋ ಡೌಟು ಎಲ್ರಿಗೂ ಇದ್ದೇ ಇರುತ್ತೆ. ಈಗ ಈ ತಿಂಗಳು ನಾವು 100 ರೂಪಾಯಿ ಕಟ್ಟಿದ್ರೆ ಈಗ ನೆಕ್ಸ್ಟ್ ತಿಂಗಳು ನಾವು 200 ರೂಪಾಯಿ ಕಟ್ತೀವಿ ಅಥವಾ ಅದಕ್ಕಿಂತ ಕಡಿಮೆ ಒಂದು 50 ರೂಪಾಯಿ ಕಟ್ತೀವಿ ಅಂದರೆ ಈ ರೀತಿ ಕಟ್ಬೋದಾ ಅಂತ ಅನ್ನೋ ಡೌಟು ಸಹ ಎಲ್ರಿಗೂ ಇದ್ದೇ ಇರುತ್ತೆ. ನಮಗೆ ಎಷ್ಟಾದರೆ ಅಷ್ಟು ಈ ತಿಂಗಳು ಈಗ 100 ರೂಪಾಯಿ ಕಟ್ಟಿದ್ದೀವಿ ಅಂದರೆ ನೆಕ್ಸ್ಟ್ ತಿಂಗಳು ನಾವು ಬೇಕಿದ್ರೆ 500 ರೂಪಾಯಿ ಅಥವಾ 5,000 ರೂಪಾಯಿ ಈ ರೀತಿಯೂ ಕಟ್ಬೋದು. ಗರಿಷ್ಠ ಮಿತಿ ಒಂದು ವರ್ಷಕ್ಕೆ ಬಂದು 1.5 ಲಕ್ಷ ಅಂದರೆ 1,50,000 ರೂಪಾಯಿ ಒಳಗಡೆ ನಾವು ಈ ಯೋಜನೆ ಅಡಿಯಲ್ಲಿ ಇನ್ವೆಸ್ಟನ್ನು ಮಾಡ್ಬೋದು. ನೆಕ್ಸ್ಟ್ ಈಗ ಪ್ರತಿ ತಿಂಗಳು ಸಹ ನಮಗೆ ಅಮೌಂಟ್ ಕಟ್ಟೋದಕ್ಕಾಗಲ್ಲ. ಈಗ 1 ವರ್ಷ ಕಟ್ತೀವಿ, ಇನ್ನೊಂದು ವರ್ಷ ಬಿಟ್ಬಿಡ್ತೀವಿ, ಅಥವಾ 1 ತಿಂಗಳು ಕೊಟ್ಟು ಇನ್ನೊಂದು ತಿಂಗಳು ನಾವು ಕಟ್ಟಿಲ್ಲ, ಅದ್ರ ನೆಕ್ಸ್ಟ್ ತಿಂಗಳು ನಾವು ಕಟ್ಬೋದಾ ಅಂತ ಕೇಳೋದಾದರೆ ಇಲ್ಲಿ ಅಂಥವರಿಗೆ ಈಗ ಏನಾದರೂ ಫೈನ್ ಹಾಕ್ತಾರಾ ಅಥವಾ ಏನಾದರೂ ಅದು ಈಗ 1 ತಿಂಗಳು ಕಟ್ಟಿಲ್ವಲ್ಲ ಆ ಅಮೌಂಟನ್ನು ಸೇರಿಸಿ ನಾವು ನೆಕ್ಸ್ಟ್ ತಿಂಗಳು ಕಟ್ತಾ ಹೋಗ್ಬೇಕಾ ಅನ್ನೋ ಡೌಟ್ ಎಲ್ರಿಗೂ ಇದ್ದೇ ಇರುತ್ತೆ. ಇದಕ್ಕೆ ಇಲ್ಲಿ ನಾವು ಯಾವುದೇ ಒಂದು ಫೈನನ್ನು ಸಹ ಕಟ್ಟೋ ಹಾಗಿಲ್ಲ. ಅಂದರೆ ಆ ಒಂದು ವರ್ಷಕ್ಕೆ 50 ರೂಪಾಯಿ ಮಾತ್ರ ನಮಗೆ ಫೈನನ್ನು ಹಾಕ್ತಾರೆ. ಈ 50 ರೂಪಾಯಿ ಬಿಟ್ಟರೆ ನಮಗೆ ಯಾವುದೇ ಒಂದು ಬೇರೆ ಚಾರ್ಜಸನ್ನು ಸಹ ಹಾಕೋದಿಲ್ಲ. ನೆಕ್ಸ್ಟ್ ಈ ಯೋಜನೆಗೆ ಎಲ್ಲೆಲ್ಲಿ ಅಪ್ಲೈ ಮಾಡ್ಬೋದು ಅಂತ ಅಂದರೆ, ನಾವು ಪೋಸ್ಟ್ ಆಫೀಸ್ಗೆ ಹೋಗಿಬಿಟ್ಟು ಈ ಸುಕನ್ಯಾ ಸಮೃದ್ಧಿ ಯೋಜನೆಗೆ ಅಪ್ಲೈ ಮಾಡ್ಬೋದು. ಹಾಗೆ ವೆಬ್ಸೈಟ್ ಮೂಲಕನೂ ಅಪ್ಲೈ ಮಾಡ್ಬೋದು. ಹಾಗೆ ನಿಮ್ಮ ಹತ್ತಿರದ ಬ್ಯಾಂಕ್ಗಳಲ್ಲಿನೂ ಸಹ ನೀವು ಕೇಳಿದ್ರೆ ಅಲ್ಲಿನೂ ಸಹ ಅಪ್ಲೈ ಮಾಡಿ ಕೊಡ್ತಾರೆ ಈ ಸುಕನ್ಯಾ ಸಮೃದ್ಧಿ ಯೋಜನೆಗೆ. ನೆಕ್ಸ್ಟ್ ಈಗ ಪ್ರೆಸೆಂಟ್ ಇರೋ ಪ್ಲೇಸಲ್ಲಿ ನಾವು ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಅಕೌಂಟನ್ನು ಓಪನ್ ಮಾಡಿರ್ತೀವಿ. ಈಗ ನಾವು 1 ವರ್ಷ ಬಿಟ್ಟು ಅಥವಾ 2 ವರ್ಷ ಬಿಟ್ಟು ಬೇರೆ ಊರಿಗೆ ಹೋಗ್ತೀವಿ ಅಥವಾ ಬೇರೆ ರಾಜ್ಯಕ್ಕೆ ಹೋಗ್ತೀವಿ, ಆಗ ನಾವು ಪ್ರತಿ ತಿಂಗಳು ಬಂದು ಇಲ್ಲೇ ಅಮೌಂಟ್ ಕಟ್ಟಬೇಕಾ ಅಂದರೆ ಆಗ ನೀವು ಎಲ್ಲಿ ಈಗ ಪ್ರೆಸೆಂಟ್ ಇರ್ತೀರೋ ಅಲ್ಲಿಗೂ ಬೇಕಾದರೂ ನೀವು ಈ ಒಂದು ಯೋಜನೆಯನ್ನು ಈ ಒಂದು ಅಕೌಂಟನ್ನು ಟ್ರಾನ್ಸ್ಫರ್ ಮಾಡ್ಕೋಬೋದು. ಇದಕ್ಕೂ ಸಹ ಇಲ್ಲಿ ಅವಕಾಶ ಇದೆ. ನೆಕ್ಸ್ಟು ಈ ಸುಕನ್ಯಾ ಸಮೃದ್ಧಿ ಯೋಜನೆಯ ಮೂಲಕ ನಾವು ಅಕೌಂಟನ್ನು ಓಪನ್ ಮಾಡೋದ್ರಿಂದ ಅಥವಾ ಈ ಯೋಜನೆಯಿಂದ ನಮಗೆ ಏನು ಲಾಭ ಸಿಗುತ್ತೆ ಅಂತ ನಾವು ನೋಡೋದಾದರೆ, ಈ ಯೋಜನೆಯ ಮೂಲಕ ನಮ್ಮ ಹಣವನ್ನು ನಾವು ಸೇಫಾಗಿ ಹೂಡಿಕೆಯನ್ನು ಮಾಡ್ಬೋದು. ಇಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲದೆ, ಯಾವುದೇ ಒಂದು ಭಯ ಇಲ್ಲದೆ ಈ ಯೋಜನೆಯ ಮೂಲಕ ನಾವು ನಮ್ಮ ಹಣವನ್ನು ಉಳಿತಾಯ ಮಾಡ್ತಾ ಹೋಗ್ಬೋದು ಪ್ರತಿ ತಿಂಗಳು.
ಅದೇ ರೀತಿ ಇಲ್ಲಿ ನಮಗೆ ಎಷ್ಟು ಪರ್ಸೆಂಟ್ ಬಡ್ಡಿಯನ್ನು ಕೊಡ್ತಾರೆ ನಾವು ಉಳಿತಾಯ ಮಾಡೋ ಹಣಕ್ಕೆ ಅಂತ ನೋಡೋದಾದರೆ 8.2% ಬಡ್ಡಿಯನ್ನು ನಮಗೆ ಕೊಡ್ತಾರೆ. ಹಾಗೆ ಇಲ್ಲಿ ನಾವೀಗ ವಿತ್ಡ್ರಾ ಮಾಡೋ ಹಣಕ್ಕಾಗಲಿ ಅಥವಾ ನಾವು ಕಟ್ಟೋ ಹಣಕ್ಕಾಗಲಿ, ಈಗ ಬ್ಯಾಂಕ್ಗಳಲ್ಲಿ ನಾವೇನಾದರೂ ಡೆಪಾಸಿಟ್ ಅಥವಾ ವಿತ್ಡ್ರಾ ಮಾಡ್ತೀವಿ ಅಂತ ಅಂದರೆ ನಮಗೆ 50,000 ಮೇಲೆ ಏನಾದರೂ ನಾವು ಅಮೌಂಟು ಡೆಪಾಸಿಟ್ ಮಾಡ್ತೀವಿ ಅಂತ ಅಂದರೆ ಅಲ್ಲಿ ನಮಗೆ ಟ್ಯಾಕ್ಸನ್ನು ಸಹ ಹಾಕ್ತಾರೆ. ಆದರೆ ಈ ಒಂದು ಯೋಜನೆ ಅಡಿಯಲ್ಲಿ ನಮಗೆ ಯಾವುದೇ ಒಂದು ಟ್ಯಾಕ್ಸನ್ನು ಸಹ ಆಗಲ್ಲ ವಿತ್ಡ್ರಾ ಮಾಡೋಕ್ಕಾಗಲಿ ಅಥವಾ ಹಣವನ್ನು ಕಟ್ಟೋದಕ್ಕಾಗಲಿ. ನೆಕ್ಸ್ಟ್ ಇಲ್ಲಿ ನಾವು ಈಗ 21 ವರ್ಷದವರೆಗೂ ನಾವು ಈ ಒಂದು ಯೋಜನೆಯಡಿ ನಿರಂತರವಾಗಿ ಹಣವನ್ನು ಕಟ್ಟಬೇಕು. ಈಗ ಏನಾದರೂ ನಮಗೆ ಎಮರ್ಜೆನ್ಸಿ ಬಂತು ಆವಾಗ ನಾವು ಏನಾದರೂ ಹಣವನ್ನು ಬಿಡಿಸ್ಕೋಬೋದಾ ಅಂತ ನೋಡೋದಾದರೆ ಇಲ್ಲಿ ನಾವು 15 ವರ್ಷಗಳವರೆಗೆ ಹಣವನ್ನು ಕಟ್ಟಬೇಕು. ಇನ್ನು 6 ವರ್ಷ ನಾವು ಯಾವುದೇ ಒಂದು ಹಣವನ್ನು ಕಟ್ಟೋ ಹಾಗಿಲ್ಲ. ಆದರೆ ಮೆಚ್ಯೂರಿಟಿ ಪೀರಿಯಡ್ ಬಂದು ಈಗ 21 ವರ್ಷ. ಹಾಗಾಗಿ ನಾವು 6 ವರ್ಷಗಳು ಕಾದರೆ ನಮಗೆ ಪೂರ್ತಿ ಬಡ್ಡಿ ಸಮೇತ ಹಣವನ್ನು ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ನಮಗೆ ಎಮರ್ಜೆನ್ಸಿ ಹಣ ಬೇಕು ಅಥವಾ ಎಜುಕೇಷನ್ಗೆ ಏನಾದರೂ ಅಮೌಂಟ್ ಬೇಕು ಅಥವಾ ಈಗ ಏನಾದರೂ ಈಗ ಯಾರ ಹೆಸರಲ್ಲಿ ಅಕೌಂಟನ್ನು ಓಪನ್ ಮಾಡಿರ್ತೀರೋ ಆ ಒಂದು ಮಗುಗೇನೆ ಈಗ ಮದುವೆ ಏಜ್ ಆಗಿದೆ, ಮದುವೆಗೆ ಹಣ ಬೇಕು ಅಂತ ಅಂದರೆ ಆಗ ನೀವು 18 ವರ್ಷ ಆಗಿದ್ದರೆ, ಆ ಮಗುಗೆ 18 ವರ್ಷ ಆಗಿದ್ದರೆ ಆವಾಗ ನೀವು ಈ ಯೋಜನೆ ಅಡಿಯಲ್ಲಿ 50% ಹಣವನ್ನು ಪಡ್ಕೋಬೋದು. ಅಥವಾ ನೀವು 18 ವರ್ಷದ ಮೇಲೆ ಆಗಿದ್ದರೆ ಈ ಯೋಜನೆಯನ್ನು ಅಲ್ಲಿಗೆ ಕ್ಲೋಸು ಸಹ ಮಾಡಿಸ್ಬೋದು. ಈ ರೀತಿ ಮಾಡದೆ ಈಗ ನಾವು ಕೊನೆಯವರೆಗೂ ಅಂದರೆ 21 ವರ್ಷ ಮುಗಿಯೋವರೆಗೂ ಸಹ ಹಣವನ್ನು ಕಟ್ತಾ ಹೋಗ್ತೀವಿ ಅಂದರೆ 21 ವರ್ಷ ಕಂಪ್ಲೀಟ್ ಆದಮೇಲೆ ನಿಮಗೆ ಬಡ್ಡಿ ಸಮೇತ ಹಣವನ್ನು ಕೊಡ್ತಾರೆ. ನೆಕ್ಸ್ಟ್ ಈ ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡೋದಾದರೆ ಮಗುವಿನ ಆಧಾರ್ ಕಾರ್ಡು, ಹಾಗೆ ಬರ್ತ್ ಸರ್ಟಿಫಿಕೇಟು, ತಂದೆ ಅಥವಾ ತಾಯಿಯ ಆಧಾರ್ ಕಾರ್ಡು, ಹಾಗೆ ಮಗುವಿನ ಫೋಟೋ, ಇಷ್ಟು ದಾಖಲೆಗಳು ಇದ್ದರೆ ಸಾಕು ಈ ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಈಗ ಎಷ್ಟು ಹಣ ಕಟ್ಟಿದ್ರೆ ಎಷ್ಟು ಬಡ್ಡಿ ಬರುತ್ತೆ ಅಥವಾ ನಮಗೆ ಎಷ್ಟು ಹಣ ರಿಟರ್ನ್ ಸಿಗುತ್ತೆ ಅಂತ ನಾವು ನೋಡೋದಾದರೆ ಒಂದು ವರ್ಷಕ್ಕೆ ನಾವು ಇಲ್ಲಿ 1,000 ಹಣವನ್ನು 15 ವರ್ಷಗಳವರೆಗೆ ಕಟ್ಟಿದ್ರೆ ನಾವು ಕಟ್ಟೋ ಒಟ್ಟು ಅಮೌಂಟ್ ಬಂದು 15,000 ಆಗುತ್ತೆ. ಆದರೆ ನಮಗೆ ಈ ಒಂದು ಯೋಜನೆಯ ಮೂಲಕ ಬರೋ ಅಮೌಂಟು ಅಂದರೆ ಬಡ್ಡಿ ದರ 31,184 ಇರುತ್ತೆ. ಹಾಗೆ ಈ ಒಂದು ಯೋಜನೆಯನ್ನು ನಾವು ಈಗ 2024ರಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ನಮಗೆ 21 ವರ್ಷ ಮುಗಿಯೋಷ್ಟರಲ್ಲಿ ನಮಗೆ 2045ನೇ ಇಸ್ವಿ ಬಂದಿರುತ್ತೆ. ಆಗ ನಮಗೆ ಟೋಟಲ್ ಅಮೌಂಟು ಸಿಗೋದು 46,184 ರೂಪಾಯಿ ನಮಗೆ ಒಟ್ಟು ಹಣ ಸಿಗುತ್ತೆ. ಇದೇ ರೀತಿ ನಾವು ಪ್ರತಿ ತಿಂಗಳು 1,000 ರೂಪಾಯಿಯನ್ನು ಹೂಡಿಕೆ ಮಾಡಿದ್ರೆ ಅಲ್ಲಿಗೆ ವರ್ಷಕ್ಕೆ 12,000 ಆಗುತ್ತೆ. 15 ವರ್ಷಕ್ಕೆ ನಮಗೆ 1,80,000 ರೂಪಾಯಿ ಆಗುತ್ತೆ. ಇಂಟ್ರೆಸ್ಟ್ ಹಣ ಬಂದು 3,74,206 ರೂಪಾಯಿ ಸಿಗುತ್ತೆ. 21 ವರ್ಷ ಮುಗಿಯೋಷ್ಟರಲ್ಲಿ ನಮಗೆ ಟೋಟಲ್ಲು 5,54,206 ರೂಪಾಯಿ ಸಿಗುತ್ತೆ. ಒಂದು ವರ್ಷಕ್ಕೆ ಗರಿಷ್ಠ ಮಿತಿ 1.5 ಲಕ್ಷ. ಈಗ ನಾವು 1.5 ಲಕ್ಷ ಒಂದು ವರ್ಷಕ್ಕೆ ಕಟ್ತೀವಿ ಅಂದರೆ 15 ವರ್ಷಕ್ಕೆ ನಾವು ಕಟ್ಟೋ ಅಮೌಂಟು 22,50,000 ಆಗುತ್ತೆ. ನಮಗೆ ಬರೋ ಇಂಟ್ರೆಸ್ಟ್ ಅಮೌಂಟು 46,77,578 ರೂಪಾಯಿ. 21 ವರ್ಷದಲ್ಲಿ ನಮಗೆ ರಿಟರ್ನ್ ಬರೋ ಅಮೌಂಟು 69,27,578 ರೂಪಾಯಿ ಸಿಗುತ್ತೆ. ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದ್ದರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಕೊಡಿ. ಈ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ. ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ.